ಆರ್ಭಟಕ್ಕೆ ತತ್ತರಿಸಿ ಹೋದಂತಹ ಧರಿನಾಡ ಮಂದಿ ಉಕ್ಕಿ ಹರಿತಿರುವಂತಹ ನದಿಗಳು ಜನಜೀವನ ಅಸ್ತವ್ಯಸ್ತ. ಹಲವು ಸೇತುವೆಗಳು ಜಲಾವೃತಗೊಂಡು ರಸ್ತೆ ಸಂಪರ್ಕ ಕಡಿತ. ಇನ್ನು ಬೀದರ್ ನಗರದಿಂದ ಚಿಟ್ಟ ಗ್ರಾಮಕ್ಕೆ ಹೋಗುವ ರಸ್ತೆ ಮೇಲೆ ಹರಿಯುತ್ತಿರುವಂತಹ ನೀರು. ಚಿಟ್ಟ ಗ್ರಾಮದಿಂದ ಬೀದರ್ ನಗರಕ್ಕೆ ಬರಲು ಜನರ ಪರದಾಟ. ನಿನ್ನೆ ರಾತ್ರಿಯಿಂದಲೇ ಗ್ರಾಮಕ್ಕೆ ಹೋಗುವಂತಹ ರಸ್ತೆ ಸಂಪೂರ್ಣ ಬಂದ್. ಇದರ ಹಿನ್ನೆಲೆ ಸ್ಥಳಕ್ಕೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಭೇಟಿ ನೀಡಿ ಶಾಸಕರ ಮುಂದೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಗ್ರಾಮಸ್ಥರು. ಸ್ಥಳೀಯ ಕಾಲುವೆಯನ್ನು ಒತ್ತುವರಿ ಮಾಡಲಾಗಿದೆ ಎಂದ ಶಾಸಕ ಈ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಇನ್ನು ಯಾವುದೇ ಕೆಲಸ ಮಾಡಿಲ್ಲ. ಇನ್ನು ಬ್ರಿಡ್ಜ್ನ ನಿರ್ಮಾಣಕ್ಕಾಗಿ 1 ಕೋಟಿ ಅನುದಾನ ಕೂಡ ನೀಡಲಾಗಿದೆ. ಇನ್ನು ಈ ವಿಚಾರವನ್ನ ಲೋಕೋಪಯೋಗಿ ಸಚಿವರ ಗಮನಕ್ಕೂ ಕೂಡ ತಂದಿದ್ದೇನೆ. ಇನ್ನು 9 ಕೋಟಿ ರೂಪಾಯಿಗಳ ಅನುದಾನ ತಂದು ಸಮಸ್ಯೆ ಪರಿಹರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಬೀದರ್ ದಕ್ಷಿಣ ಶಾಸಕ ಶೈಲೇಂದ್ರ ಬೆಲ್ದಾಳೆ. ಇದೇನ ಹಳೇದೊಂದು ನಾಲ ಇದೆ, ಸುಮಾರು ಅಲ್ಲಿಂದ ಗೋರ್ನಳ್ಳಿ ಹಿಡಿದು ಕೆಳಗೆ ಅಮಲಾಪುರವರೆಗೆ ಇದು ಅಷ್ಟು ಹಿಡಿದು ಬರ್ತದೆ. ಅದು ಎನ್ಕರೇಜ್ಮೆಂಟ್ ಆಗಿದೆ. ಲಾಸ್ಟ್ ಟೈಮ್ ಕೂಡ ನಾ RIVಗೆ ಹೇಳಿದೆ, ಒಂದು 2 ತಿಂಗಳ ಕೆಳಗೆ ಸಣ್ಣ ಪ್ರಮಾಣ ಆದಾಗ ಅದು ನಾಲಾ ಡ್ರೈನಿಂಗ್ ಮಾಡಿರಿ, ಯಾರು ಕಬ್ಜಾ ಮಾಡಿ ಎನ್ಕ್ರೋಚ್ಮೆಂಟ್ ಮಾಡಿದಾರೆ ತೆಗೀರಿ, ಹಳೆ ಸ್ಕೆಚ್ ತೆಗೀರಿ ಅಂತ ಹೇಳೀನಿ. ಇನ್ನೂ ತನ ಅದಕ್ಕೆ ಏನೂ ಮಾಡಿಲ್ಲ ತಹಶೀಲ್ ಆಫೀಸ್ಲೇನು. ಈಗ ಹೊಸ ತಹಶೀಲ್ದಾರ್ ಬಂದಾರ, ಹೊಸ RIV ಏರಿಯಾಕ್ಕೆ ಬಂದಿದ್ದಾರೆ. ಅವ್ರಿಗೆ ಸುಮಾರು 8 ದಿನದ ವರದಿ ಕೊಡ್ಲಕ್ಕೆ ಹೇಳೀನಿ. ಮತ್ತು ಇದಕ್ಕೆ ಆಲ್ರೆಡಿ ನಾನು 1 ಕೋಟಿ ಬ್ರಿಡ್ಜಿಗೆ ಅಪ್ರೂವಲ್ ಆಗಿದೆ, ಟೆಂಡರ್ ಆಗಿದೆ. 75 ಲ್ಯಾಕ್ ಬ್ರಿಡ್ಜ್ ಇಲ್ಲಾಗುತ್ತೆ ಜಸ್ಟ್ ನಿಮ್ಮ ಹಿಂದೆ. ಕಾಮಗಾರಿ ಒಂದು 25 ಲಕ್ಷ ರೂಪಾಯಿ ಸ್ಟಾರ್ಟ್ ಆಗ್ತಾ ಇತ್ತು, ಮಳೆ ಬಂದಿದ್ದಕ್ಕೆ ಹಾಗೆ ನಿಂತ್ಬಿಟ್ಟದು. ಈ 75 ಲಕ್ಷ ನಿಮ್ಮ ಹಿಂದ್ಗಡೆ ಇದೆ ದೊಡ್ಡದು. ಶೇಖರ 75 ಲ್ಯಾಕ್. ಅದು ಮೊನ್ನೆ ಸೆಷನ್ದಾಗ ಇಲ್ಲಿ ಮಳೆ ಬಂದ ನಾನು ವಿಡಿಯೋ ಹಾಕಿರೋ ಸಂಘಟನೆ ಪ್ರಮುಖ ಇವರು. ನಾನು PWD ಮಿನಿಸ್ಟರ್ ಪಕ್ಕದಲ್ಲಿ ಕೂತು ಹಿಂಗಾಗಿದೆ ನೋಡಿ ಸರ್, ಈಗ ಹಿಂಗೆ ಚಿಟ್ಟ ರೋಡ್ ಹಿಂಗಿದೆ, ಈಸ್ಟ್ ಇಂಜಿನಿಯರಿಂಗ್ ಕಾಲೇಜ್, ಮೊರಾರ್ಜಿ ಸ್ಕೂಲ್ ಅವ, ಎಲ್ಲ ತೊಂದರೆ ಅದ್ರ. 9 ಕೋಟಿ ಪ್ರಪೋಸಲ್ ಕೂಡ ತಕ್ಷಣ ಮಾಡಿ ವಿಡಿಯೋ ಹಾಕಿ ಅವರು ಈ ಮೋಸ್ಟ್ಲಿ ಚಾಲ್ತಿಯಲ್ಲಿದೆ. ಒಂದು ವಾರದಲ್ಲಿ 9 ಕೋಟಿ ಇನ್ಕೊಡಿ. ದೊಡ್ಡ ಬ್ರಿಡ್ಜ್ ಹಂಗೆ ಸಿಂಧೋಲ್ ಬ್ರಿಡ್ಜ್ ಆಗಿದೆಯಲ್ಲ ಆ ಟೈಪ್ ಅದು 50% ಬ್ರಿಡ್ಜ್ ಆಗ್ತದೆ. 9 ಕೋಟಿ ಈ ವಾರದಲ್ಲಿ ಸ್ಯಾಂಕ್ಷನ್ ಮಾಡ್ತೀನಿ. ಅದಾದಮೇಲೆ ತೊಂದರೆ. ಇಂಜಿನಿಯರಿಂಗ್ ಕಾಲೇಜ್ ರೋಡೇ ಇದ್ದಿಲ್ಲ, ಸುಮಾರು 2 ಕೋಟಿ ಕೊಟ್ಟು ರೋಡ್ ಮಾಡಿಸ್ತಾರೆ. ಮುಂದೆ ಗುಡಂಪಳ್ಳಿ ತನಾಗಿದೆ. ಇದು ಏನಾಗಿದೆ ಬಿಕಾಸ್ ಆಫ್ ಎನ್ಕ್ರೋಚ್ಮೆಂಟ್ ಆಫ್ ನಾಲಾ. ಮೇನ್ ಸಮಸ್ಯೆ ಅದು ಇದೆ. ಅದು ಜನರು ತೊಂದರೆ ಅನುಭವಿಸ್ತಿದ್ರು, ಜನಪ್ರತಿನಿಧಿಗಳು ಬರೋವರೆಗೂ ಅಧಿಕಾರಿಗಳು ಬರಲ್ಲ ಅಂತ ಆರೋಪ ಮಾಡ್ತಿದ್ದಾರೆ. ನಾನ್ರ ದಿನ 2 ದಿನಕ್ಕೊಮ್ಮೆ ಬರ್ತೆ ಈ ರೋಡಿಗೆ ನೋಡ್ಲಾಕ. ಆಫೀಸರ್ ನಾನೇ ಬೆಳಿಗ್ಗೆ ಎಲ್ಲರಿಗೆ ಕರೆದೆ, ಕಮಿಷನರಿಗೆ ಕರೆದೆ, PWD ಕರೆದೆ. ಬರಂಗಿಲ್ಲ, ಜನರದ್ದು ಏನು ಸಮಸ್ಯೆ ಇದ್ರು ಈ ಕಡೆ ತಲೆ ಹಾಕಲ್ಲ ಅಂತ ಹೇಳ್ತಿದ್ದಾರೆ ಸರ್. ಹಾಕ್ತಾರೆ. ಇನ್ನು ಮುಂದೆ ಇನ್ನೂ ಸೀರಿಯಸ್ ತೊಗೋಬೇಕು. ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಆಗ್ರಹ ಮಾಡ್ತೀನಿ, ಜನರಿಗೆ ತೊಂದರೆ ಆಗಬಾರ್ದು. ಆದಷ್ಟು ಬೇಗ ಇದು ಸಂಜೆವರೆಗೆ ಇದು ಕ್ಲಿಯರ್ ಮಾಡಿಕೊಡ್ತೇವೆ. ಮತ್ತು ಮುಂದಿನ ಒಂದು 10-15 ದಿನದಾಗ ಈ ರೋಡನ್ನು ಮತ್ತು ಅಲ್ಲಿವರೆಗೆ 5 ಕೋಟಿ ಟ್ರಾನ್ಸ್ಫಾರ್ಮರ್ ಬರೇ ಡಬಲ್ ರೋಡ್ ಆಗ್ತಾ ಇದೆ. ಆಲ್ರೆಡಿ 5 ಕೋಟಿ ಸ್ಯಾಂಕ್ಷನ್ ಮಾಡೇನಿ. ಇದು 9 ಕೋಟಿ ವಿತ್ ಸ್ಟ್ರೀಟ್ ಲೈಟ್ ಪೋಲ್. ಇದು ಅಪ್ ಟು ಚಿಟ್ಟತನ ಆಗುತ್ತೆ. ಈಗ 5 ಕೋಟಿ ಮುಗಿತದೆ. ಅದು ಫಾರೆಸ್ಟ್ ತೊಂದರೆ ಇದ್ದಕ್ಕೆ ನಿಂದಿರ್ಸ್ಯಾರ. ಒಂದು 2 ಗಿಡದ ಕಡೆದು ಫಾರೆಸ್ಟ್ ನಿಂದಿರ್ಸ್ಯಾರ. ಅಲ್ಲಿ ಫಾರೆಸ್ಟ್ ಗಿಡ ಎತ್ಕೊಂಡು ನಡೆದು ಅಲ್ಲೇ ನಮ್ಮಲ್ಲಿ ರೋಡಿಗೆ ಒಂದು 2 ಸಣ್ಣ ಗಿಡ ಇದ್ದ ಕಡೆಯಿಂದ ಅಧಿಕಾರಿ ನಿಂದಿರ್ಸ್ಯಾರ. ಬೀದರ್ ಮಂತ್ರಿ ಒಂದು ತಿಂಗಳಾಯ್ತು ನಿಂದಿರ್ಸ್ಯಾರ. ಒಂದು ಸಣ್ಣ ಎಡ್ಡೆ ಗಿಡವ ಅದ್ರ ಕಡೆಯಿಂದ ಮತ್ತೆ ನಾ ಅವ್ರಿಗೆ ಕ್ಲಿಯರೆನ್ಸ್ ಮಾಡೀನಿ. ಅಧಿಕಾರಿಗಳು ಬೇಗ ಮಾಡಿಸ್ರಪ್ಪ, ತೊಂದರೆ ಅಲ್ಲ. ಅದು ಇದಾದಷ್ಟು ಬೇಗ ಸಂಜೆವರೆಗೆ ಇದು ಕ್ಲಿಯರ್ ಮಾಡಿಸ್ತೀವಿ. ಹಣದ ಕೊರತೆ ಇದೆ ಸರ್ಕಾರದ, ಇಲ್ಲಂತಿಲ್ಲ. ಗ್ಯಾರಂಟಿ ವಿಷಯ ಬಂದಾಗ ಹಣದು ಅದೊಂದು ಹೇಳ್ತಾ ಇರ್ತಾರೆ. ಆದಷ್ಟು ಬೇಗ ಜನರಿಗ್ರ ನೋಡಿ, ಇದು ದುಸ್ಥಿತಿರ ನೋಡ್ರೆ ಹಣ ಬೇಗ ಬಿಡುಗಡೆ ಮಾಡಲಿ ಅಂತ ನಾನು PWD ಮಂತ್ರಿ, ಮುಖ್ಯಮಂತ್ರಿಗೆ ಮತ್ತು ಇಬ್ಬರು ಸಚಿವರಿಗೆ, ಯಾಕಂದ್ರೆ ಮ್ಯಾಕ್ರೋಡಿಯಲ್ಲಿ ಉಸ್ತುವಾರಿ ಸಚಿವರು ಬಲ್ಲಿ 100-330 ಕೋಟಿ ಇರ್ತದೆ. ಇಂಥದಕ್ಕೆ ಬೇಗ ಹಣ ಬಿಡುಗಡೆ ಮಾಡಿ ಮಾನವೀಯತೆ ಮೆರೀಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.